ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮನೀಸ್ ವರ್ಲ್ಡ್. ಇವತ್ತು ನಾನು ಕಾಲೇಜ್ ಮಿನಿ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತು ನಮ್ಮ ಕಾಲೇಜಲ್ಲಿ ಏನು ಸ್ಪೆಷಲ್ ಅಂದರೆ ಇವತ್ತು ಬ್ಲಡ್ ಡೊನೇಟಿಂಗ್ ಕ್ಯಾಂಪ್ನ ಆರ್ಗನೈಸ್ ಮಾಡಿದ್ದಾರೆ. ಬನ್ನಿ ನಿಮಗೂ ಯಾರ್ಯಾರು ಬಂದಿದ್ದಾರೆ, ಯಾರ್ಯಾರು ಬ್ಲಡ್ ಕೊಡ್ತಿದ್ದಾರೆ ಅನ್ನೋದನ್ನ ಡೀಟೇಲಾಗಿ ತೋರಿಸ್ತೀನಿ. ಮತ್ತು ಒಳಗಡೆ ಎಂಟ್ರಿ ಆಗ್ತಾ ಇದ್ದೇನೆ. ತುಂಬ ಜನ, ಅಷ್ಟೊಂದು ಜನ ಇರ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ತುಂಬ ಜನ ಬ್ಲಡ್ ಡೊನೇಟ್ ಮಾಡೋಕ್ಕೋಸ್ಕರ ಬಂದಿದ್ರು ಗೈಸ್. ಅಲ್ಲಿರೋರೆಲ್ಲ ಆಲ್ಮೋಸ್ಟ್ ಬ್ಲಡ್ ಡೊನೇಟ್ಗೆ ಅಂತ ಬಂದಿದ್ದವರೇ. ಇಲ್ಲಿ ಎಲ್ಲರದು ರಿಜಿಸ್ಟ್ರೇಷನ್ ಮಾಡಿಕೊಂಡು ಒಬ್ರೊಬ್ಬರನ್ನೇ ಅಲ್ಲಿ ಪಕ್ಕದ ಚೇರಲ್ಲಿ ಕುಂಡಿಸ್ತಾ ಇದ್ರು ಬ್ಲಡ್ ಡೊನೇಟ್ಗೆ ಅಂತ. ಫುಲ್ ಅವ್ರ ಡೀಟೇಲ್ಸ್, ಅವ್ರಿಗೇನಾದರೂ ಅವ್ರ ಹಿಸ್ಟ್ರಿ, ಅವ್ರಿಗೇನಾದರೂ ಸ್ಟಾರ್ಟಿಂಗ್ ಏನಾದರೂ ಡಿಸೀಸಸ್ ಏನಾದರೂ ಇತ್ತಾ ಅದೆಲ್ಲ ಚೆಕ್ ಮಾಡಿ, ಅವ್ರ ವೆಯ್ಟು ಎಲ್ಲ ಚೆಕ್ ಮಾಡಿ ಆಮೇಲೆ ಬ್ಲಡ್ ಡೊನೇಟಿಂಗ್ ಕಳಿಸ್ತಾರೆ ಅವ್ರನ್ನ. ಮತ್ತು ಇದನ್ನು ಮಾಡೋಕ್ಕೆ ಅವರಿಗೆ ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ. ಬ್ಲಡ್ ಡೊನೇಟಿಂಗ್ ಮಾಡಿದ್ಮೇಲೆ ಅವ್ರಿಗೊಂದು ಸರ್ಟಿಫಿಕೇಟ್ ಕೂಡ ಅವರು ಪ್ರೊವೈಡ್ ಮಾಡ್ತಾರೆ. ಅಲ್ಲಿರೋರು ಅಷ್ಟು ಜನ ಬ್ಲಡ್ ಡೊನೇಟಿಂಗ್ ಅಂತಲೇ ಬಂದಿದ್ದವರು ಗೈಸ್. ಮತ್ತು ಅವ್ರನ್ನ ನೋಡ್ಕೊಳಕ್ಕೆ ಕೂಡ ತುಂಬ ಜನ ಇದ್ದರು. ಟೀಚರ್ಸು, ಲೆಕ್ಚರರ್ಸ್ ಎಲ್ಲ ಅಲ್ಲಿದ್ದರು. ನರ್ಸಿಂಗ್ ಅವರು ತುಂಬ ಇದ್ದರು. ನೋಡ್ಬೋದು ಅಲ್ಲಿ ಎಷ್ಟು ಜನ ಬ್ಲಡ್ ಡೊನೇಟಿಂಗ್ ಆಲ್ರೆಡಿ ಮಾಡ್ತಾಯಿದ್ದಾರೆ ಅಂತ. ದಾನಗಳಲ್ಲೇ ತುಂಬ ಶ್ರೇಷ್ಠವಾದ ದಾನ ಅಂದರೆ ಅದು ರಕ್ತದಾನ ಅಂತ ಹೇಳ್ತಾರೆ. ನೀವು ಕೂಡ ನಿಮ್ಮ ಮನೆ ಹತ್ರ ಅಥವಾ ನಿಮ್ಮ ಏರಿಯಾದಲ್ಲಿ ಆಗಿರಲಿ, ನಿಮ್ಮ ಕಾಲೇಜಲ್ಲಿ ಆಗಿರಲಿ, ಎಲ್ಲಾದರೂ ಈ ಥರ ಬ್ಲಡ್ ಕ್ಯಾಂಪಿಂಗ್ ಮಾಡ್ತಾಯಿದ್ರೆ ದಯವಿಟ್ಟು ಹೋಗಿ ಬ್ಲಡ್ನ ಡೊನೇಟ್ ಮಾಡಿ. ಅದರಿಂದ ತುಂಬ ಜನ ಲೈಫ್ ಸೇವ್ ಆಗುತ್ತೆ. ಎಷ್ಟೋ ಜನಕ್ಕೆ ಬ್ಲಡ್ ಸಿಗದಲೇ ಸತ್ತಿರೋರು ಎಷ್ಟೋ ಜನ ಇದ್ದಾರೆ. ನೀವು ಕೂಡ ಒಂದು 250 ml ಬ್ಲಡ್ಡಿಂದ ಒಂದು ಜೀವ ಉಳಿಸ್ಬೋದು. ದಯವಿಟ್ಟು ಬ್ಲಡ್ನ ಡೊನೇಟ್ ಮಾಡಿ. ಇಲ್ಲಿ ನಾವು ನೋಡ್ಬೋದು ಅವರು ಫುಲ್ ಡೀಟೇಲ್ಸ್, ಅದು ಬ್ಲಡ್ ಪೌಚ್, ಅದರಲ್ಲಿ ಫುಲ್ ಡೀಟೇಲ್ಸ್ನ ಅವ್ರದ್ದು ಪೇಷಂಟ್ ಹಿಸ್ಟ್ರಿನ ಕಲೆಕ್ಟ್ ಮಾಡ್ಕೊತಾರೆ. ಫಸ್ಟ್ ಎಲ್ಲ ಅದರಲ್ಲಿ ಹಿಸ್ಟ್ರಿ ತೊಗೊಂಡು ಆಮೇಲೆ ಅವ್ರ ವೆಯ್ಟ್ ಮುಖಾಂತರ ಅವರು 40 kg ಹಂಗಿದ್ರೆ 250 ml ತೊಗೊತಾರೆ. ಹಂಗೆ ನೀವು 45 60 50 ಪ್ಲಸ್ ಇದ್ದರೆ 350 ml ತೊಗೊತಾರೆ. ನೀವು ಕೊಡೋ 250 ml ಬ್ಲಡ್ಡಿಂದ ಒಂದು ಜೀವ ಸೇವ್ ಆಗುತ್ತೆ ಗೈಸ್. ಎಮರ್ಜೆನ್ಸಿಯಲ್ಲಿ ಎಷ್ಟೋ ಜನ ಹಾಸ್ಪಿಟ್ಲಲ್ಲಿ ಸತ್ತಿರೋರಿದ್ದಾರೆ. ಡೆಲಿವರಿ ಟೈಮಲ್ಲಿ ಆಗಿರ್ಬೋದು ಅಥವಾ ಆಕ್ಸಿಡೆಂಟಿಂದ ಆಗಿರ್ಬೋದು, ತುಂಬ ಏನೋ ಫುಲ್ ಕಾಯಿಲೆಯಿಂದ ಸತ್ತಿರೋರಿದ್ದಾರೆ. ಅದರಲ್ಲೂ ಬ್ಲಡ್ ಸಿಗದಲ್ಲೇ ಸತ್ತಿರೋರು ತುಂಬ ಜನ ಇದ್ದಾರೆ. ಹಾಗಾಗಿ ನೀವು ಈಗ ಡೊನೇಟ್ ಮಾಡಿದ್ರೆ ಬ್ಲಡ್ ಬ್ಯಾಂಕಿಂದ ಆರಾಮಾಗಿ ಅವ್ರಿಗೆ ಬ್ಲಡ್ ಸಿಗುತ್ತೆ. ಸೊ ಡೊನೇಟ್ ಮಾಡಿ, ತುಂಬ ಒಂದು ಜೀವ ಉಳಿಸ್ಬೋದು ಗೈಸ್. 250 ml ಬ್ಲಡ್ ಅದೇನು ಹೆಚ್ಚಲ್ಲ. ಒಂದು ದಾಳಿಂಬೆ ಹಣ್ಣು, ಒಂದು ಆ್ಯಪಲ್ ತಿಂದರೆ ನಮ್ಮ ಬಾಡಿಯಲ್ಲಿ ಜನ್ರೇಟ್ ಆಗುತ್ತೆ. ಮತ್ತು ಇಲ್ಲಿ ಇವರು ಫುಲ್ ಹಿಸ್ಟ್ರಿ ತೊಗೊತಾರೆ, ಅವ್ರ ವೆಯ್ಟಿಂದ ಹಿಡ್ದು. ಮತ್ತು ನಿಮ್ಮ ಏನಾದರೂ ಡಿಸೀಸ್ ಬ್ಯಾಕ್ಗ್ರೌಂಡ್ ಏನಾದರೂ ಇದೆಯಾ, ನಿಮ್ಮ ಅಪ್ಪ ಅಮ್ಮಂಗಾಗಲಿ, ನಿಮ್ಮ ಫ್ಯಾಮಿಲಿ ಟ್ರೀಯಿಂದಾಗಲಿ, ಅವೆಲ್ಲ ಫಸ್ಟ್ ವಿಚಾರಿಸಿನೇ ಬ್ಲಡ್ನ ತೊಗೊಳೋದು. ಆ ಬ್ಲಡ್ನ ತೊಗೊಂಡು ಡೈರೆಕ್ಟ್ ಏನು ಪೇಷಂಟಿಗೆ ಕೊಡೋಲ್ಲ. ಫಸ್ಟ್ ಅದನ್ನು ಫುಲ್ ಪ್ರೊಸೆಸಲ್ಲಿ ಇಡ್ತಾರೆ. ಅದರಲ್ಲಿ ಅದನ್ನು ಫಸ್ಟ್ ಅವ್ರು ಆ್ಯಂಟಿಬಾಡಿ ಅವೆಲ್ಲ ಟೆಸ್ಟ್ ಮಾಡಿ, ಅದು ಒಬ್ರಿಗೆ ಕೊಡೋಕ್ಕೆ ಚೆನ್ನಾಗಿದೆಯೋ ಇಲ್ವೋ, ಡಿಸೀಸ್ ಫ್ರೀ ಬ್ಲಡ್ಡಾ ಅದೆಲ್ಲ ನೋಡಿಬಿಟ್ಟು ಒಂದು ಪೇಷಂಟ್ಗೆ ಕೊಡ್ತಾರೆ. ಮತ್ತು ನಾನಿಲ್ಲಿ ಅವ್ರ ಬ್ಲಡ್ನ ತೊಗೊಳೋ ಪ್ರೋಸೆಸ್ನ ತೋರಿಸ್ತಾ ಇದ್ದೀನಿ. ಬಟ್ ಅದು ನೋಡೋಕ್ಕಲ್ಲಿ ನೋವಾಗ್ತಿದೆ ಅಂತ ಅನ್ನಿಸ್ಬೋದು ಗೈಸ್. ಅವ್ರಿಗೆ ಏನೂ ಫೀಲ್ ಆಗೋಲ್ಲ. ನಾನು ಅವ್ರ ಹತ್ರ ಎಲ್ಲ ವಿಚಾರಿಸ್ದೆ ಕೂಡ. ಅವರು ಏನೂ ನೋವು ಆಗ್ತಾಯಿರಲಿಲ್ಲ, ಏನೂ ಫೀಲ್ ಆಗ್ತಿರಲಿಲ್ಲ ಅವ್ರಿಗೆ ಅದು ಇಂಜೆಕ್ಷನ್ ಕೊಟ್ಟಿರೋದು ಕೂಡ. ನೀವಲ್ಲಿ ನೋಡ್ಬೋದು ಬ್ಲಡ್ಡಲ್ಲಿ ಕಲೆಕ್ಟ್ ಆಗ್ತಿದೆ. ಇವರು ಬ್ಲಡ್ಡೆಲ್ಲ ಕೊಟ್ಟಾದ್ಮೇಲೆ ಇವ್ರಿಗೆ ಫ್ರೂಟ್ಸ್ ಅಥವಾ ಜ್ಯೂಸನ್ನ ಕೊಟ್ಟು ಕಳಿಸ್ತಾರೆ. ಮತ್ತು ನಂಗೆ ಅದು ವಿಡಿಯೋ ಎಲ್ಲ ಮಾಡ್ಕೊಂಡು ಮತ್ತೆ ಕ್ಲಾಸ್ ಇತ್ತು, ಕ್ಲಾಸ್ಗೆ ಹೋದ್ವಿ. ಬಟ್ ಕ್ಲಾಸಲ್ಲಿ ಯಾರೂ ಲೆಕ್ಚರರ್ಸ್ ಇರಲಿಲ್ಲ. ಹಾಗಾಗಿ ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ಪ್ರಾಜೆಕ್ಟಲ್ಲಿ ಫೋನ್ನ ಕನೆಕ್ಟ್ ಮಾಡಿದ್ವಿ. ನಮ್ಮದು ಒಂದು ಟ್ರೆಂಡ್ ಇರಲಿ ಅಂತ.
ನಮಗೆ ಕ್ಲಾಸ್ ಇತ್ತು ಸೆಮಿನಾರ್ಗೆ ಹೋದ್ವಿ. ಸೆಮಿನಾರ್ ಇತ್ತು ನಮಗೇನೋ, ಮತ್ತು ಕ್ಲಾಸಲ್ಲಿ ಅವ್ರ ಪಾಡಿಗೆ ಅವ್ರು ಮಾಡ್ತಾರೆ, ನಮ್ಮ ಪಾಡಿಗೆ ನಾವು ನಮ್ಮ ಕೆಲಸ ಮಾಡ್ತಾಯಿದ್ವಿ. ನಾನು ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ಗಾಯ್ಸ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಾಯ್, ಥ್ಯಾಂಕ್ ಯು.